ವಿಶಾಖ ಮಾತ್ರ ವಿಶಾಖ ನೀನು ಇಲ್ಲಿರೋದು ಸರಿಯಲ್ಲ. ಮನೇಲಿ ನಿನ್ ವಿಷಯಕ್ಕೆ ಜಗಳ ಆಗ್ತಿದೆ ವಿಶಾಖ. ಎಲ್ರೂ ಅವ್ರಿಗೆ ಬೈತಾ ಇದ್ದಾರೆ. ದಯವಿಟ್ಟು ನೀನು ಹೊರಟೋಗು ವಿಶಾಖ. ರಾಧಿಕಾ, ನೀನೇ ಮಾತು ಹೇಳ್ತಾ ಇದ್ಯಾ? ನನ್ ತಂಗಿ ಕಣೆ ನೀನು. ನನ್ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತಿತ್ತು ಈ ರೀತಿ ಹೇಳ್ತಾ ಇದೆಯಲ್ಲ. ಎಲ್ಲಿಗೆ ಹೋಗ್ಲಿ ನಾನು? ಆದ್ರೆ ನನಗ್ ನಂದೇ ಆ ಜವಾಬ್ದಾರಿ ಇದೆ ವಿಶಾಖ. ನನ್ನ ಕೈಯಲ್ಲಿ ನಿನಗೆ ಎಷ್ಟು ಸಹಾಯ ಮಾಡಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಆದ್ರೆ ಈಗ ನಿನಗೆ ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ರಾಧಿಕಾ, ಏನ್ ಹೇಳ್ತಾ ಇದೀಯಾ? ಹೌದು ವಿಶಾಖ, ನಾನು ಈ ಮನೆ ಸೊಸೆ. ನನ್ಗೆ ಮನೆಯವ್ರೆಲ್ರೂ ನೆಮ್ಮದಿಯಾಗಿರೋದು ಮುಖ್ಯ. ಎಲ್ರಿಂದ ಅವ್ರಿಗೆ ಅವಮಾನ ಆಗೋದು, ಎಲ್ರೂ ಅವ್ರಿಗೆ ಬೈಯೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ಹೆಂಡತಿಯಾಗಿ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ ವಿಶಾಖ. ನಿನ್ನಿಂದಾಗಿ ಅವ್ರ ಸಂಕಟ ಅನುಭವಿಸೋದು, ಅವ್ರ ನೋವು ತಿನ್ನೋದನ್ನ ನೋಡಕ್ಕಾಗಲ್ಲ ವಿಶಾಖ, ನೋಡಕ್ಕಾಗಲ್ಲ. ರಾಧಿಕಾ, ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದ್ಯಾ ನೀನು. ನಿನಗ್ ನನ್ ಜೀವಕ್ಕಿಂತ ನಿನ್ ಗಂಡ, ನಿನ್ ಮನೆ, ನಿನ್ ಸುಖನೇ ಹೆಚ್ಚಾಯ್ತಲ್ವಾ? ನೀನ್ ಏನ್ ಬೇಕಾದ್ರೂ ಅನ್ಕೋ ವಿಶಾಖ, ಈ ಸಂಸಾರ ಜವಾಬ್ದಾರಿ ನಂದು. ಇದಕ್ ತಕ್ಕನ ಹಾಗೆ ನಾನ್ ನಿರ್ಧಾರ ತಗೋಬೇಕಾಗುತ್ತೆ. ಓಹೋ, ಈ ಮನೆ ಯಜಮಾನಿ ನೀನು ಅಂತ ಹೇಳ್ತಾ ಇದೀಯಾ? ಈ ಮನೆ ಯಜಮಾನ ವಿಶು, ಧರ್ಮಾಧಿಕಾರಿ ಕೂಡ. ಅವರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಇಲ್ಲಿ ಇರುಂತ ಹೇಳಿರೋದು ಅವರೇ. ಅವರೇ ನನ್ನನ್ನು ಹೋಗು ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ವಿಶಾಖ, ನಿನ್ ಕೈ ಮುಗಿದು ಕೇಳ್ಕೊತೀನಿ ವಿಶಾಖ, ಅವ್ರ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಮುಚ್ಚೆ ಬಾಯಿ. ಮಹಾನ್ ಪತಿವ್ರತೆ ನೀನು. ನೋಡು, ಗಂಡನ್ ಬಗ್ಗೆ ಚಿಂತೆ ಮಾಡಿ ಕಣ್ಣೀರ್ ಹರಿಸಿದ್ ಸಾಕು. ಈಗ ವಿಶು ನಿನಗೇನ್ ಹೇಳಿದಾರೋ ಅಷ್ಟು ಮಾಡು. ಈಗೇನು ವಿಶು ನನ್ನನ್ನ ಚೆನ್ನಾಗಿ ನೋಡ್ಕೊಂತ ಹೇಳಿದಾರೆ ತಾನೆ, ಅಷ್ಟು ಮಾಡು. ಅಧಿಕ ಪ್ರಸಂಗ ಮಾಡ್ಬೇಡ. ಈಗಿಂತ ವಿಶು 1000 ಪಾಲ್ ಬೆಟರ್. ನೀನು ಒಳ್ಳೆ ತರ ನಾಟಕ ಮಾಡ್ತೀಯ ಅಷ್ಟೇ. ಆದ್ರೆ ವಿಶುಗೆ ನಿಜವಾಗ್ಲೂ ನನ್ ಬಗ್ಗೆ ಕಾಳಜಿ ಇದೆ. ನೋಡ್ರ ರಾಧಿಕಾ, ನನಗೆ ತುಂಬಾ ಸುಸ್ತಾಗ್ತದೆ. ಡಿಸ್ಟರ್ಬ್ ಮಾಡ್ಬೇಡ, ಹೋಗೋ. ವಿಶಾಖ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾಜು, ಅಮ್ಮಂದು ಅತ್ತಿಗೆದು ತಿಂಡಿ ಆಯ್ತಾ? ಗೌರಮ್ಮ ಕರ್ಕೊಂಬರಕ್ ಹೋಗಿದ್ದಾರೆ. ರಾಧಿಕಾ, ವಿಶಾಖ ತಿಂಡಿಗೆ ಬರಲ್ವಾ? ಅವಳದು ತಿಂಡಿ ಆಗೋಯ್ತಾ? ನಿನಗೆ ಯಾಕದಲ್ಲ? ತಿಂಡಿ ತಿನ್ನೋದಕ್ಕೆ ಬಂದಿದ್ಯಾ? ತಿಂಡಿ ತಿನ್ಕೊಂಡು ಎದ್ದು ಹೋಗು. ಅನ್ನೆಸೆಸರಿಯಾಗಿ ಬೇರೆದ್ರಲ್ಲೆಲ್ಲ ಮೂಗ್ ತೂರಿಸ್ತಾರೆ. ವಿವೇಕ್,
ನೀವ್ಯಾಕೆ ಅಷ್ಟೊಂದು ರೇಗಾಡ್ತಾ ಇದ್ದೀರಾ? ವಿಶಾಖನ್ ತಿಂಡಿ ಆಯ್ತಾ ಅಂತ ಕೇಳೋದೇ ತಪ್ಪಾ? ಅವಳೇ ಇಲ್ಲಿಗೆ ಬಂದು ತಿಂಡಿ ಮಾಡ್ತಾಳೋ ಅಥವಾ ಅದನ್ನು ನಾವೇ ರೂಮ್ಗೆ ಸಪ್ಲೈ ಮಾಡ್ಬೇಕು ಅಂತ ಕೇಳ್ದೆ ಅಷ್ಟೇ. ಬರ್ತಾ ಬರ್ತಾ ಈ ಮನೆ ಅದಕ್ಕ ತಿಂಡಿ ಹಾಕು. ರಾಧಿಕಾ, ನೀನು ಕುತ್ಕೊಮ್ಮ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಪರವಾಗಿಲ್ಲ ಅತ್ತೆ, ನಾನು ನಿಮ್ಗೆಲ್ಲ ಬಡಿಸಿ ಆಮೇಲೆ ಕೂತ್ಕೋತೀನಿ. ಅರೆ, ವಿಷ್ಣು ಬಂದ್ಬಿಟ್ಟ. ಬಾರಪ್ಪ, ಬಾ ಕುತ್ಕೋ ಬಾ. ಅರೆ, ನೀವಿಬ್ರು ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ. ಅದಕ್ಕ ವಿಷಕ್ ತಿಂಡಿ ಬಡ್ಸಮ್ಮ. ನನಗೆ ಹಚ್ವಿಲ್ಲ. ನನಗೂ ಅಷ್ಟೆ. ಬಾಸ್, ನೀವ್ಯಾಕೆ ನಿಂತ್ಕೋತಿದ್ದೀರಾ? ಕುತ್ಕೊಳ್ಳಿ, ತಿಂಡಿ ತಿನ್ನಿ. ನನಗೂ ಹಸಿವಿಲ್ಲ. ರಾಧಿಕಾ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಲ್ಲ, ತಿಂಡಿ ವಿಷು, ಪ್ರದೀಪ್ ಬರ್ತಾನೆ, ಅವನು ಕರ್ಕೊಂಡೋಗಪ್ಪ. ಅವನಿಗೂ ಟ್ರಸ್ಟ್ ವ್ಯವಹಾರ ಗೊತ್ತಿರಲಿ. ನೀನ್ ಇಲ್ದೇ ಇದ್ದಾಗ ನಿಭಾಯಿಸ್ಕೊಂಡು ಹೋಗ್ತಾನ ಅವನು. ಯಾಕಂದ್ರೆ ಇತ್ತೀಚೆಗೆ ನಿನ್ನ ಜವಾಬ್ದಾರಿಗಳು ಜಾಸ್ತಿ ಆಗಿವೆ ಅಲ್ವಾ? ಅವ್ನ ಹೆಲ್ಪ್ ತಗೋ, ನಿನಗೆ ನಿಭಾಯಿಸೋದು ಈಸಿ ಆಗುತ್ತೆ. ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಚಟ್ನಿ ಬಡಿಸೋ. ವಿಶಾಖ ಇಲ್ಲಿದ್ದಾಳೆ, ಬಂದು ಕರ್ಕೊಂಡು ಹೋಗಿ ಅಂತ ಅಮ್ಮಂಗೆ ಹೇಳ್ತೀನಿ. ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಹಲೋ, ಅಜ್ಜಿ, ನಾನು ರಾಧಿಕಾ. ನೀನಾ? ಅದೇನ್ ಬೋಳು? ಅಮ್ಮ ಇದ್ದಾರಾ? ಯಾಕೆ? ಬೇಕಿತ್ತು. ಅದು ಸ್ವಲ್ಪ ಅಮ್ಮನ್ನ ಕರಿತೀರಾ? ಮೊದ್ಲು ಯಾಕೆ ಅಂತ ಹೇಳು. ಅದು ಅಜ್ಜಿ,
ವಿಶಾಖ ಈ ಮನೆಯಲ್ಲೇ ಇದ್ದಾಳೆ. ವಿಶಾಖನ ಅಲ್ಲಿದ್ದಾಳ? ಯಾವಾಗ ಬಂದ್ಲು? ಅದೇ ಹೇಗಿದ್ದಾಳೆ? ಅದು ಅವಳು ನಮ್ ಜೊತೆನೆ ಬಂದ್ಲು. ಅವ್ರ ಒತ್ತಾಯಕ್ಕೆ ಈ ಮನೆಯಲ್ಲೇ ಇದ್ದಾಳೆ. ಅಜ್ಜಿ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಅಮ್ಮ ಅಥವಾ ಅಪ್ಪಂಗೆ ಹೇಳಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗಕ್ ಹೇಳ್ತೀರಾ? ಅವಳಲ್ಲಿದ್ರೆ ನಿನಗೇನೆ ತೊಂದ್ರೆ? ಆಗ್ಲೇ ನೀನು ಆ ಮನೆಗೆ ಯಜಮಾನಿನ ಗರ್ವ ಬಂದ್ಬಿಡ್ತಾ? ವಿಶಾಖನ್ಗೆ ಹುಷಾರಿಲ್ಲ ಅಂತಂದಿಲ್ಲ, ಏನಾಗಿದೆ? ಅಜ್ಜಿ, ಅದು ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ ಅಜ್ಜಿ. ಅವಳು ಈ ಮನೆಯಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ. ಅವಳು ಇಲ್ಲಿಗೆ ಬಂದಿರೋದ್ರಿಂದ ಎಲ್ರೂ ನೆಮ್ಮದಿನೂ ಹಾಳಾಗಿದೆ. ಅದು ಅಲ್ಲದೆ ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಅಮ್ಮ ಅವಳ ಜೊತೆ ಇದ್ರೆ ಒಳ್ಳೇದು. ಅವಳ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ. ಸಾಕು, ಸುಮ್ಮನೆ ಇರಿ. ನಿನಗೆ ಅವಳಲ್ಲಿರೋದು ಇಷ್ಟ ಇಲ್ಲ. ಎಲ್ಲಿ ನೀನ್ ವೈಭೋಗಕ್ಕೆ ತೊಂದರೆ ಬರುತ್ತೆ ಅನ್ನೋ ಭಯ ನಿನಗೆ ಅಲ್ವೇನೆ? ದರಿದ್ರದೋಳೆ, ನಿನ್ ನಾಟಕ ಏನು ನನ್ಗೆ ಹೊಸ್ತಲ್ಲ. ವಿಶಾಖ ಸ್ವಲ್ಪ ದಿವಸ ಅಲ್ಲೇ ಇರ್ಲಿ. ಋಣ ಪೂಜೆಗೆ ಹೋಗಿದ್ದಾನೆ, ಸತ್ಯ ಬರಲ್ಲ. ದೇವಿಕೆಗೆ ಬರೋದಕ್ಕೆ ಪುರ್ಸತ್ತಿಲ್ಲ. ಇಡು ಫೋನು. ಕೃಷ್ಣ, ನಿನ್ನ ದಯೆ. ವಿಶಾಖ ವಾಪಸ್ ಗಂಡನ ಮನೆ ಸೇರೋ ಹಾಗಾಯಿತು. ದೇವ್ರೇ, ಅವಳ ಆ ಮನೆ ಸೊಸೆಯಾಗಿ ಸುಖವಾಗಿರ್ಲಿ ತಂದೆ. ಆ ರಾಧಿಕನ್ನ ಹೇಗಾದ್ರೂ ಅಲ್ಲಿಂದ ಓಡಿಸೋ ಹಾಗಾಗ್ಬೇಕು. ಆಗ ವಿಶಾಖನ ಕಡೆ ಗಮನ ಕೊಡ್ತಾನೆ. ಅಷ್ಟೇ? ಯಾರು ಫೋನ್ ಮಾಡಿದ್ರು? ಫೋನು ಯಾರಿಲ್ವಲ್ಲ, ನಾನು ಅದು ಫೋನ್ ತೆಗಿಯೋದ್ರಲ್ಲೇನೆ ಅದಿಟ್ಬಿಟ್ಟಿದ್ರು. ಯಾಕೋ ಈ ನಡುವೆ ತುಂಬಾ ಜಾಸ್ತಿ ಆಗ್ತಿದೆ. ಯಾರೋ ಯಾರಿಗೋ ಫೋನ್ ಮಾಡಿರ್ತಾರೆ, ಅದು ತಪ್ಪಿ ನಮ್ಮ ಮನೆಗೆ ಬರುತ್ತೆ. ಅತ್ತೆ, ಸುನಂದ ಸಿಕ್ಕಿದ್ಲು. ಅರವಿಂದನ್ ಮನೆ ಪೂಜೆ ನಿಂತು ಹೋಯ್ತಂತೆ. ಹಾಗಾಗಿ ಇವ್ರು ಸಂಜೆನೆ ಬಂದ್ಬಿಡ್ಬೋದು ಮನೆಗೆ. ಇಲ್ಲಿ ಬಂದೆ, ಒಂದು ನಿಮಿಷ. ವಿವೇಕ್, ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ವಿಷು ಮೊದ್ಲಾದ್ರೆ ನನ್ನ ಮಾತಿಗೆ ವಿರೋಧವಾಗಿ ಹೋಗ್ತಾ ಇರ್ಲಿಲ್ಲ. ಈಗ ನಾನು ಏನ್ ಹೇಳಿದ್ರು ಕೇಳಲ್ಲ. ರಾಧಿಕಾನೇನಾದ್ರೂ ಕೇಳಿದ್ರೆ ಅಳೋಕೆ ಶುರು ಮಾಡ್ಬಿಡ್ತಾಳೆ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ವಿಶು ಆಫೀಸಿಂದ ಬರಲಿ, ನಾನೇ ಅವನ ಹತ್ರ ಮಾತಾಡ್ತೀನಿ. ಯಾರು ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ ಹಾಗಾಯ್ತು. ಯಾರೋ ಮಾಡಿದ ಹಲ್ಕ ಕೆಲಸಕ್ಕೆ ನಾವು ಅನಿಸ್ಕೊಳ್ಳೋ ಹಾಗಾಯ್ತು. ವಿಶಾಖ ಮನೆಗೆ ಬಂದಿರೋದೇ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಜನ ಬಾಯಿಗೆ ಬಂದಾಗೆಲ್ಲ ಆಡ್ಕೋತಾ ಇದ್ದಾರೆ. ಅಮ್ಮ, ಅವಳು ಇನ್ನೊಂದು ಸ್ವಲ್ಪ ದಿವಸ ಈ ಮನೇಲಿದ್ರೆ ನಾವು ಮರ್ಯಾದೆಯಿಂದ ಬಾಳಕ್ಕಾಗಲ್ಲ. ಅದೇನೋ ಗಾದೆ ಇದೆಯಲ್ಲ, ಸೊಸೆಗೆ ಸ್ವಾತಂತ್ರ್ಯ, ಅತ್ತೆಗೆ ದೇಶಾಂತರ ಅಂತ. ಹಾಗಾಗ್ಬಿಡುತ್ತೆ. ಅವಳನ್ನ ಮನೆಗೆ ಸೇರಿಸ್ಕೊಂಡ ತಪ್ಪಿಗೆ ನಾವು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ. ನೋಡ್ತಾ ಇರಿ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ವಿವೇಕಣ್ಣ, ಟ್ರಸ್ಟಲ್ಲಿ ಇವತ್ತು ಇದ್ರ ಬಗ್ಗೆನೇ ಚರ್ಚೆ ಆಯಿತು.
ಧರ್ಮಾಧಿಕಾರಿಗೆ ವಯಸ್ಸು ಕಮ್ಮಿ, ಅನುಭವ ಕಮ್ಮಿ, ನೀವಾದ್ರೂ ಬುದ್ಧಿ ಹೇಳಬಾರ್ದಾ ಅಂತ ಕೇಳ್ತಾ ಇದ್ರು. ಮೊದಲೇ ಹೆಂಡತಿನ ಬಿಟ್ಟು ಅವಳನ್ನ ತಂಗಿನ ಮದುವೆ ಆದ. ಈಗ ಇಬ್ಬರನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಒಬ್ಬ ಧರ್ಮಾಧಿಕಾರಿಯಾಗಿ ಈ ತರ ಮಾಡೋದು ತಪ್ಪಲ್ವಾ ಅಂತ ಟ್ರಸ್ಟ್ ಮೆಂಬರ್ಸು ನನ್ನನ್ನು ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ ನಾನು? ಅಮ್ಮ ಮಾತಾಡಮ್ಮ ನೀನು. ಅಣ್ಣ ಯಾವತ್ತೂ ಇಂಥ ಕೆಲಸ ಮಾಡಿರ್ಲಿಲ್ಲ. ಅವನು ನೇಮ ನಿಷ್ಠೆಯಿಂದ ಬದುಕಿದ್ದ. ಅವನಿಂದನೇ ಈ ಧರ್ಮಾಧಿಕಾರಿ ಪಟ್ಟಕ್ಕೆ ಘನತೆ ಗೌರವ ಹೆಚ್ಚಾಗಿತ್ತು. ಆದ್ರೀಗ ಅವ್ರ ಮಗ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅಲ್ಲ, ನಾಳೆ ಸ್ವಾಮೀಜಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಗತಿ? ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಒಂದ್ 2 ದಿನ ನಂಗೆ ಟೈಮ್ ಕೊಡು. ನಾಳೆನೆ ಲಾಯರ್ ಹತ್ರ ಮಾತಾಡಿ ಲಕ್ಷಾಂತರ ರೂಪಾಯಿ ಪರಿಹಾರ ಕೊಡೋದಾದ್ರೂ ಸರಿನೇ. ಡಿವೋರ್ಸ್ ಆದ ಕೂಡಲೇ ವಿಶಾಖನ್ನ ಮೊದಲು ಮನೆಯಿಂದ ಹೊರಗೆ ಹಾಕ್ಬೇಕು. ಆಮೇಲೆ ವಿಶು ರಾಧಿಕಾ ಮದುವೆ ರಿಜಿಸ್ಟರ್ ಮಾಡಿಸ್ಬಿಡ್ಬೇಕು. ಏನಪ್ಪ ವಿವೇಕ್, ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ ಚಿಕ್ಕಪ್ಪ, ಅದೇ ಹೀಗಾಯ್ತಲ್ಲ, ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನೋ ಅಮ್ಮ ಮೋಜುಗಾರ್ತಿ, ಅಪ್ಪ ಜೂಜುಗಾರ. ಮಕ್ಕಳು ತಿನ್ನೋ ಗಂಜಿಗೆ ಉಪ್ಪಿನ ಗತಿ ಇಲ್ಲ ಅನ್ನೋ ಹಾಗಾಯ್ತು ನಮ್ಮ ಸ್ಥಿತಿ. ಅಲ್ಲಪ್ಪ, ನೀನು ಕೂತ್ಕೊಂಡು ನೋಡೋದು ಬಿಟ್ಟು ಇನ್ನೇನಾದ್ರೂ ಮಾಡಕ್ಕಾಗುತ್ತಾ? ಏನು ಮಾಡಕ್ಕಾಗಲ್ಲ ಡ್ಯಾಡ್. ಆದ್ರೆ ಮುಖ ಲಕ್ಷಣ ನೋಡ್ತಾ ಇದ್ರೆ ಏನಾದ್ರೂ ಮಾಡಬೇಕು ಅನ್ನೋ ಪ್ರಯತ್ನದ ಯೋಚನೆ ಕಾಣಿಸ್ತಾ ಇದೆ. ಆಗತ್ಯಾ? ಹಾ